ಅಪ್ಪ ಲಾಡು ತಗೋ ಬಂದಿದ್ರು, ಆದ್ರೆ ಇವಳು ಎಲ್ಲ ತಿನ್ಬೇಕು ಅಂತ ಬಚ್ಚಿಟ್ಟಿದ್ಲು. ನಾನು ಅವಳಿಗೆ ಗೊತ್ತಿಲ್ದಿರ ಎತ್ಕೊ ಬಂದ್ಬಿಟ್ಟೆ. ಇವಾಗ ನೀನ್ ನನ್ ಕೊಡ್ತೀಯೋ ಇಲ್ವೋ? ಹೇ ಸ್ಟಾಪ್ ಸ್ಟಾಪ್ ಸ್ಟಾಪ್, ನಾವು ಜೀಸಸ್ ಮಕ್ಕಳು, ಯಾವಾಗ್ಲೂ ಶೇರ್ ಮಾಡೋರಾಗಿರ್ಬೇಕು. ನಿಮ್ಗೆ ಶೇರಿಂಗ್ ಅಂದ್ರೆ ಏನ್ ಅನ್ಸುತ್ತೆ? ನಿಮಗೆ ಎಕ್ಸೆಸ್ ಆಗಿರೋದನ್ನ ನೀವು ಶೇರ್ ಮಾಡ್ಬೇಕು. ಅದೇ ಸಮಯದಲ್ಲಿ ಇದನ್ನೆಲ್ಲ ಕೊಟ್ರಲ್ಲ ಏಸಪ್ಪ ನಿಮಗೆ, ಆತನನ್ನು ಕುರಿತು ನಿಮ್ಮ ಫ್ರೆಂಡ್ಸ್ಗೆ ನೀವು ಶೇರ್ ಮಾಡಬೇಕು, ಸರಿನಾ? ಬನ್ನಿ ಬನ್ನಿ, ಲಾ 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 ಲಾ. ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ನಿಮ್ಮನ್ನ ಇವತ್ತು ಜಾಲಿ ಟೈಮ್ ಪ್ರೋಗ್ರಾಮ್ ಅಲ್ಲಿ ನೋಡೋದು ನನ್ಗೆ ತುಂಬಾನೇ ಸಂತೋಷ. ಮಿಕ್ಕಿ ಬಾ ಹೋಗ್ ಮುಚ್ಚಿಟ್ಕೊಳ್ಳೋಣ. ಯಾಕೆ ಮುಚ್ಚಿಟ್ಕೋಬೇಕು? ಸುಮ್ನೆ ಹೇಳ್ತೀನಿ. ಸರಿ ಸರಿ, ಬಾ 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 ಬಾ. ಏ ರಿಯಾ, ನನ್ನ ತಲೆ ತುಂಬಾ ದೊಡ್ಡದು, ನಾನು ತುಂಬಾ ಹೊತ್ತು ಅವಸ್ಕೊಳಕ್ಕಾಗಲ್ಲ. ಏನ್ ವಿಷಯ ಹೇಳು ಬೇಗ. ಅದ ಮಿಕ್ಕಿ, ಅದೇನು ಇಲ್ಲ. ಅಯ್ಯೋ ಬರ್ತಾ ಇದ್ದಾಳಲ್ಲ. ಓಡು 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 ಓಡು. ಹೇ ರಿಯಾ, ನಂದು ಕೊಡು. ನಾನ್ ಕೊಡಲ್ಲ. ಇವಾಗ ನಂಗೆ ತಕ್ಷಣ ಕೊಡು. ನಾನ್ ಕೊಡಲ್ಲ. ಏ ನಿಲ್ಸಿ 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 ನಿಲ್ಸಿ, ಯಾಕೆ ಇಬ್ರು ಜಗಳ ಆಡ್ತಾ ಇದ್ದೀರಾ? ಅಪ್ಪ ಲಾಡು ತಗೋ ಬಂದಿದ್ರು, ಆದ್ರೆ ಇವಳು ಎಲ್ಲ ತಿನ್ಬೇಕು ಅಂತ ಬಚ್ಚಿಟ್ಟಿದ್ಲು. ನಾನು ಅವಳಿಗೆ ಗೊತ್ತಿಲ್ದಿರ ಎತ್ಕೊ ಬಂದ್ಬಿಟ್ಟೆ. ಇವಾಗ ನೀನ್ ನನ್ ಕೊಡ್ತೀಯೋ ಇಲ್ವೋ? ಹೇ ಸ್ಟಾಪ್ ಸ್ಟಾಪ್ ಸ್ಟಾಪ್, ನಾವು ಜೀಸಸ್ ಮಕ್ಕಳು, ಯಾವಾಗ್ಲೂ ಶೇರ್ ಮಾಡೋರಾಗಿರ್ಬೇಕು. ಪ್ರಾಪಂಚಿಕ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನ ಮಾಡಿಕೊಳ್ಳಿ ಅಂತ ಬೈಬಲ್ ಹೇಳುತ್ತೆ. ಶೇರ್ ಮಾಡಿ ತಿನ್ನೋಕ್ ಗೊತ್ತಿಲ್ಲದೆ ಇರೋ ಬೆಕ್ಕಿನ ಕತೆ ನಿಮ್ಗೆ ಗೊತ್ತಲ್ವಾ? ಗೊತ್ತು ಮಿಕ್ಕಿ. ಜೀಸಸ್ ನಾವು ಯಾವಾಗ್ಲೂ ಶೇರ್ ಮಾಡ್ಬೇಕು ಅಂತ ಬಯಸ್ತಾರೆ. ಈಗ ನಾವು ಶೇರಿಂಗ್ ಬಗ್ಗೆ ಒಂದು ವಿಡಿಯೋ ನೋಡೋಣವಾ? ನೋಡೋಣ ಮಿಕ್ಕಿ.
ಸಾರಿ ಮಿಕ್ಕಿ. ನಾವಿವತ್ತು ಶೇರ್ ಮಾಡೋದ್ರ ಬಗ್ಗೆ ತಿಳ್ಕೊಂಡ್ವಿ ಮಿಕ್ಕಿ. ಇನ್ಮೇಲೆ ನಾವ್ ಎಲ್ಲಾರ ಜೊತೆ ಶೇರ್ ಮಾಡ್ತೀವಿ ಮಿಕ್ಕಿ. ವೆರಿ ಗುಡ್, ಸೂಪರ್. ಫ್ರೆಂಡ್ಸ್, ನೀವು ಕೂಡ ಶೇರ್ ಮಾಡೋರಾಗಿರ್ಬೇಕು. ಓಕೆ, ಬನ್ನಿ, ನಾನಿವಾಗ ನಿಮ್ಮಿಬ್ರಿಗೂ ಈ ಲಡ್ಡುನ ಶೇರ್ ಮಾಡ್ಕೊಡ್ತೀನಿ. ನೀವಿಬ್ರು ಚೆನ್ನಾಗಿ ತಿನ್ನಿ. ಏ ಲಡ್ಡು ಜಾಲಿ ಜಾಲಿ. ಏ ರಿಯಾ, ಈ ಲಡ್ಡುನ ಓಪನ್ ಮಾಡು. ಓಕೆ ಮಿಕ್ಕಿ. ಬೇಗ ಬೇಗ. ಲಾಡು ಇವಾಗ ಎಷ್ಟಿದೆ ಲೆಕ್ಕ ಹಾಕು. 1 2 3 4 5 6 ಒಟ್ಟು ಇಲ್ಲಿ 6 ಲಡ್ಡು ಇದೆ ಮಿಕ್ಕಿ. ಓಕೆ ಓಕೆ, ನಿನಗ್ 3, ಪ್ರೈಜಿಗ್ 3. ಓಕೆನಾ? ತಗೋ. ಹೈ, 3 ಲಡ್ಡು. ಏ ಟೇಸ್ಟಿ ಲಡ್ಡು. ಇಬ್ರು ತಿನ್ನಿ ತಿನ್ನಿ ತಿನ್ನಿ. ಈ ಲಡ್ಡುನ ನನಗೂ ಒಂದು ಲಡ್ಡು ಕೊಡಿ ಪ್ಲೀಸ್. ಹೇ ರಾಬಿ, ನನ್ನ ಹತ್ರ 3 ಲಡ್ಡು ಇರೋದು, ನನ್ ಕೊಡಲ್ಲ. ಒಂದೇ ಒಂದು ಲಡ್ಡು ಕೊಡಿ. ತಗೋ ರಾಬಿ, ನೀನ್ ತಿನ್ನು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನನ್ನ ಹತ್ರ 3 ಇದೆ, ನಿನ್ನ ಹತ್ರ 2 ಇರೋದು. ರಾಬಿಟಿಗೆಲ್ಲ ಲಡ್ಡು ಕೊಟ್ರಿ, ನನಗಿಲ್ವಾ? ತಗೋ ತಿನ್ನು. ಜೋಲಿ 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 ಜೋಲಿ. ಇವಾಗ ನನ್ನ ಹತ್ರ 3 ಲಡ್ಡು ಇದೆ, ನಿನ್ನ ಹತ್ರ ಒಂದೇ 1 ಲಡ್ಡು ಇದೆ. ಇರ್ಲಿ ಇರ್ಲಿ, ತಿನ್ನಿ ತಿನ್ನಿ ತಿನ್ನಿ. ನೋಡು, ನನ್ನ ಹತ್ರ 2 ಲಡ್ಡು ಇದೆ, ನಿನ್ನ ಹತ್ರ 1 ಇಲ್ಲ. ನೀವು ನನ್ಗೆ ಲಡ್ಡು ಕೊಟ್ರಿ ಅಲ್ವಾ, ನಾನ್ ನಿಮ್ಗೆ ಹಲ್ವಾ ತಂದಿದ್ದೀನಿ. ಥ್ಯಾಂಕ್ ಯು ರಾಬಿ. ಹಲ್ವಾನಾ? ಸಂತೋಷವಾಗಿ ತಿನ್ನಿ. ಓಕೆ. ನೀನ್ ನನಗೆ ಲಡ್ಡು ಕೊಟ್ಟೆ ಅಲ್ವಾ, ನಾನ್ ನಿನ್ಗೆ ಗಿಫ್ಟ್ ತಂದಿದ್ದೀನಿ. ಥ್ಯಾಂಕ್ ಯು. ಗಿಫ್ಟಾ? ಫ್ರೆಂಡ್ಸ್, ನೋಡಿದ್ರಾ? ನಾವು ಬ್ರದರ್ಸ್ ಸಿಸ್ಟರ್ಸ್ ಅಂತ ಮನೆಯೊಳಗ್ ಮಾತ್ರ ಶೇರ್ ಮಾಡಿದ್ರೆ ಸಾಲದು. ನಮ್ಗೆ ತಿಳಿದವರು ತಿಳಿದೇ ಇರೋರು ಯಾರಿಗೆಲ್ಲ ಶೇರ್ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಗುತ್ತೋ ಅವಾಗೆಲ್ಲ ನಾವು ಶೇರ್ ಮಾಡುವಾಗ ನಮ್ಗೆ ತುಂಬಾ ಮೇಲ್ಗಳು ಸಿಗುತ್ತೆ. ಈ ಫುಡ್, ಚಾಕ್ಲೇಟ್ ಇದನ್ನ ಮಾತ್ರ ಶೇರ್ ಮಾಡಿದ್ರೆ ಸಾಲದು. ನಾವು ಜೀಸಸ್ ಬಗ್ಗೆ ಶೇರ್ ಮಾಡಬೇಕು. ಅದು ಇತರರಿಗೆ ನಿತ್ಯ ಜೀವನ ಕೊಡುತ್ತೆ, ಅಂತಂದ್ರೆ ಪರಲೋಕ ರಾಜ್ಯವನ್ನು ಕೊಡುತ್ತೆ. ಹಾಗಾಗಿ ನಾವು ಜೀಸಸ್ ಬಗ್ಗೆ ಶೇರ್ ಮಾಡೋದು ತುಂಬಾ ತುಂಬಾ ಮುಖ್ಯ. ಮಿಕ್ಕಿ, ನಾವ್ ಹೇಗೆ ಬೇರೆಯವ್ರ ಹತ್ರ ಜೀಸಸ್ ಬಗ್ಗೆ ಶೇರ್ ಮಾಡೋದು? ನಾವು ಮತ್ತೊಬ್ಬರಿಗೆ ಜೀಸಸ್ ಬಗ್ಗೆ ಯಾವ ತರ ಶೇರ್ ಮಾಡೋದು ಅಂತ ನಾವ್ ಇವಾಗ ನೋಡಿ ತಿಳ್ಕೊಳ್ಳೋಣ. ಹಾಯ್ ಮಕ್ಕಳೇ, ಇವತ್ತು ನಾವು ತುಂಬಾ ವಿಷಯಗಳನ್ನ ತುಂಬಾ ಜನರ ಹತ್ರ ಶೇರ್ ಮಾಡ್ತೀವಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಮತ್ತೊಬ್ಬರಿಗೆ ಜೀಸಸ್ ಬಗ್ಗೆ ಶೇರ್ ಮಾಡುವವರಾಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಅದುವೇ ಅವರಿಗೆ ಒಂದು ಹೊಸ ಜೀವಿತವನ್ನ, ಸಮಾಧಾನದ ಒಂದು ಜೀವಿತವನ್ನ, ಆಶೀರ್ವಾದದ ಒಂದು ಜೀವಿತವನ್ನ ಕೊಡುತ್ತೆ. ನೀವು ಅನ್ಕೊಳ್ಬಹುದು, ಅಣ್ಣ ನಾವು ಹೇಗೆ ಮತ್ತೊಬ್ಬರಿಗೆ ಯೇಸುವಿನ ಬಗ್ಗೆ ಹೇಳೋದು ಅಂತ. ಅದನ್ನೇ ನಾವು ಇವತ್ತು ಮಾಡಿ ತೋರಿಸ್ತೇವೆ. ಹೇಗೆ ಅನ್ಕೊತಿದ್ದೀರಾ? ನೀವು ಸ್ಕೂಲಲ್ಲಿ ಯಾವ ತರ ಗಾಸ್ಪಲ್ನ ಶೇರ್ ಮಾಡ್ಬೋದು, ಟ್ರಾವೆಲ್ ನಲ್ಲಿ ಯಾವ ತರ ಗಾಸ್ಪಲ್ನ ಶೇರ್ ಮಾಡ್ಬೋದು. ಅಷ್ಟೇ ಅಲ್ಲ, ನಾವು ಗ್ರೌಂಡ್ ನಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಯಾವ ತರ ಗಾಸ್ಪಲ್ನ ಶೇರ್ ಮಾಡೋದು ಅಂತ ಇವತ್ತು ನೋಡೋಣ. ಓಕೆ, ಮೊದಲನೇದಾಗಿ ಸ್ಕೂಲ್ ಫ್ರೆಂಡಿಗೆ ನಾವು ಯಾವ ತರ ಗಾಸ್ಪಲ್ ಶೇರ್ ಮಾಡೋದು ಅಂತ ನೋಡೋಣವಾ? ಹಾಯ್ ಸಂತೋಷ್. ಹಾಯ್ ಜೋಶ್. ಬಾರ ಸ್ಕೂಲಿಗೆ ಹೋಗೋಣ. ಬರ್ತಾ ಬರ್ತಾ ಸ್ಕೂಲ್ ಹೋಗಕ್ಕೆ ಇಷ್ಟ ಆಗ್ತಿಲ್ವಾ? ಯಾಕೋ ಸಂತೋಷ್ ಈ ತರ ಹೇಳ್ತಿದ್ಯಾ? ನನಗೆ ಮ್ಯಾಥ್ಸೇ ಬರ್ತಾ ಇಲ್ವೋ? ಓ, ಇದೇ ನೀನ್ ಪ್ರಾಬ್ಲಮ್. ಹೌದಾ? ನೀನೇನು ಯೋಚನೆ ಮಾಡ್ಬೇಡ್ವೋ. ನಾವು ಜೀಸಸ್ ಹತ್ರ ಪ್ರೇಯರ್ ಮಾಡಿದ್ವಿ ಅಂದ್ರೆ ಜೀಸಸ್ ನಮ್ಗೆ ಒಳ್ಳೆ ಜ್ಞಾನನ ಕೊಡ್ತಾರೆ. ಹೌದಾ? ನಾನು ಕೂಡ ಓದೋದಕ್ಕೆ ಮುಂಚೆ, ಆಟ ಆಡೋದಕ್ಕೆ ಮುಂಚೆ, ಏನೇ ಮಾಡಿದ್ರು ಕೂಡ ಅದಕ್ಕೆ ಮುಂಚೆ ಪ್ರೇಯರ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಜೀಸಸ್ ನನ್ಗೆ ಸಕ್ಸಸ್ ಕೊಡ್ತಾರೆ. ನಿಜನೇನು? ಅಷ್ಟ್ ಮಾತ್ರ ಅಲ್ವೋ, ಪ್ರತಿ ವಾರನು ಸಂಡೇ ನಮ್ ಚರ್ಚ್ ಅಲ್ಲಿ ಸಂಡೇ ಸ್ಕೂಲ್ ಅಂತ ಒಂದು ನಡೆಯುತ್ತೆ. ಅದರಲ್ಲಿ ಹಾಡೆಲ್ಲ ಹೇಳ್ಕೊಡ್ತಾರೆ. ಹಾಡೆಲ್ಲ ಹೇಳ್ಕೊಡ್ತಾರ? ಕತೆ ಹೇಳ್ಕೊಡ್ತಾರೆ, ವಾಕ್ಯ ಎಲ್ಲ ಹೇಳ್ಕೊಡ್ತಾರೋ. ಅಷ್ಟೇ ಅಲ್ಲ, ಎಲ್ಲರಿಗೋಸ್ಕರ ಪ್ರೇಯರ್ ಮಾಡ್ತಾರೋ. ನಿಜನೇನು? ನೀನು ಈ ವಾರ ನಮ್ ಚರ್ಚಿಗೆ ಬರ್ತೀಯಾ? ಬರ್ತೀನೋ. ಸರಿ, ಇವಾಗ ನಾವು ಸ್ಕೂಲಿಗೆ ಹೋಗೋಣವಾ? ಬಾರೋ ಹೋಗೋಣ ಸ್ಕೂಲಿಗೆ. ಫ್ರೆಂಡ್ಸ್, ಇವಾಗ ನೀವು ನೋಡಿದ್ರಿ ಸ್ಕೂಲ್ ಫ್ರೆಂಡ್ಗೆ ಯಾವ ತರ ಗಾಸ್ಪಲ್ ಶೇರ್ ಮಾಡೋದು ಅಂತ. ಒಂದ್ ವೇಳೆ ಅವರು ಓದಕ್ಕಾಗಿಲ್ಲ ಅಂತ ಹೇಳಿದ್ರೆ ಕರ್ತನವ್ರಿಗೆ ಜ್ಞಾನ ಕೊಡ್ತಾರೆ ಅಂತ ಹೇಳ್ಬೋದು. ಒಂದ್ ವೇಳೆ ಅವರು ಅನಾರೋಗ್ಯದಲ್ಲಿದ್ರೆ ಕರ್ತನವ್ರಿಗೆ ಸೌಖ್ಯ ಮಾಡ್ತಾನೆ ಅಂತ ಹೇಳ್ಬೋದು. ನೀವು ಒಬ್ಬ ಒಳ್ಳೆ ಸ್ನೇಹಿತನಾಗಿ ನಿಮ್ಮ ಸ್ನೇಹಿತರಿಗೆ ಯೇಸುವಿನ ಬಗ್ಗೆ ಹೇಳೋದನ್ನ ಮರ್ತ್ಬಿಡ್ಬೇಡಿ. ಸರಿ, ಇವಾಗ ನಾವು ಬಸ್ ಅಲ್ಲಿ ಅಥವಾ ಟ್ರಾವೆಲ್ ಮಾಡ್ಬೇಕಾದ್ರೆ ನಾವು ಯಾವ ತರ ಗಾಸ್ಪಲ್ ಶೇರ್ ಮಾಡೋದು ಅಂತ ನೋಡೋಣವಾ? ಅಂಕಲ್ ಹೇಳಪ್ಪ. ನೀವ್ ಯಾವ ಸ್ಟಾಪ್ ಇಳಿತೀರಾ ಅಂಕಲ್? ನಾನು ಇಲ್ಲೇ ಪಕ್ಕದಲ್ಲಿ ಹಾಲು ಸ್ಟಾಪ್ ಅಲ್ಲಿ ಇಳ್ಕೋಬೇಕು. ಹೌದಾ ಅಂಕಲ್? ನೀವು ಎಲ್ಲಿ ಕೆಲಸ ಮಾಡೋದು ಅಂಕಲ್?
ನಾನಾ ಒಂದು MNC ಕೆಲಸ ಮಾಡ್ತಾ ಇದ್ದೀನಿ. ಓ ಸೂಪರ್ ಅಂಕಲ್, ಸೂಪರ್ ಅಂಕಲ್. ನಿಮಗೆ ಮಕ್ಕಳೆಲ್ಲ ಇದ್ದಾರಾ? ಹೌದಪ್ಪ, 2 ಮಕ್ಕಳಿದ್ದಾರೆ. ಓ ಅಂಕಲ್, ನೀವು ಯಾಕೆ ನಾನು ನೋಡ್ತಾ ಇದ್ದೀನಿ ನೀವು ತುಂಬಾನೇ ಶೋಕವಾಗಿದ್ದೀರಲ್ಲ? ಅಯ್ಯೋ, ನೀನ್ ಯಾಕಪ್ಪ ಅದ್ ಕೇಳ್ತೀಯ? ಏನಾಯ್ತು ಅಂಕಲ್? ಮನೇಲಿ ಬರೀ ಸಮಸ್ಯೆಗಳು, ಒಂದ್ ಸಮಾಧಾನ ಅನ್ನೋದೇ ಇಲ್ಲ, ಸಂತೋಷ ಅನ್ನೋದೇ ಇಲ್ಲ. ಮನ್ಸಿಗೆ ತುಂಬಾ ಬೇಜಾರಾಗುತ್ತಪ್ಪ. ಹೌದಾ ಅಂಕಲ್? ಅಂಕಲ್ ಏನ್ ಗೊತ್ತಾ, ಜೀಸಸ್ ಬಂದ್ರೆ ಹ್ಯಾಪಿ ಆಗಿರ್ಬೋದು. ನೀನ್ ಬೇರೆ. ನಿಜ ಅಂಕಲ್, ನಮ್ಮನೆ ಕೂಡ ಜೀಸಸ್ ಬಂದ್ರು. ಜೀಸಸ್ ಬಂದ್ಬಿಟ್ಟು ಸಮಾಧಾನ ಸಂತೋಷನ ಕೊಡ್ತಾರೆ. ಹೌದಪ್ಪ? ನಿಜ ಅಂಕಲ್. ಬಂದ್ರೆ ಸಂತೋಷ ಸಮಾಧಾನ ಎಲ್ಲ ಸಿಕ್ಬಿಡುತ್ತಾ? ಖಂಡಿತ ಅಂಕಲ್. ನೀವು ಜೀಸಸ್ ನನಗೆ ಸಮಾಧಾನ ಕೊಡಿ ಅಂತ ಕೇಳ್ಕೊಳ್ಳಿ, ನಿಮಗೆ ಸಮಾಧಾನ ಕೊಡ್ತಾರೆ ಅಂಕಲ್. ನಾನ್ ಕೇಳಿದ್ರೆ ಸಮಾಧಾನ ಕೊಡ್ತಾರೇನಪ್ಪ? ಖಂಡಿತ ನಿಮಗೆ ಸಮಾಧಾನ ಕೊಡ್ತಾರೆ ಅಂಕಲ್. ಅಷ್ಟೇ ಅಲ್ಲ, ತಗೊಳ್ಳಿ, ಇದನ್ನ ನೀವು ಓದ್ಬಿಟ್ಟು ನೋಡಿ. ಇದೇನಪ್ಪ ಓದಿ ಅಂಕಲ್. ಇದು ಟ್ರ್ಯಾಕ್ಸ್ ಅಂಕಲ್. ಇದರಲ್ಲಿ ಜೀಸಸ್ ಬಗ್ಗೆ ತುಂಬಾ ವಿಷಯಗಳಿದೆ ಅಂಕಲ್. ಇದನ್ನ ನೀವು ಫ್ರೀ ಇದ್ದಾಗ ಓದಿ ಅಂಕಲ್. ಹಂಗೆ ನಿಮ್ ಪಕ್ಕದಲ್ಲೆಲ್ಲರೂ ಚರ್ಚ್ ಇರ್ತಲ್ಲ ಅಂಕಲ್, ಅಲ್ಲಿಗೆ ಹೋದ್ರೆ ಅವ್ರು ನಿಮ್ಗೋಸ್ಕರ ಪ್ರೇಯರ್ ಮಾಡ್ತಾರೆ. ಜೀಸಸ್ ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ ಅಂಕಲ್. ಓಕೆ ಸರಿಯಪ್ಪ, ನಾನು ಇಳಿಬೇಕಾದ್ರೆ ಸ್ಟಾಪ್ ಬಂತು, ನಾನು ಇಳ್ಕೊತೀನಪ್ಪ. ಬಾಯ್. ಓಕೆ ಬಾಯ್ ಬಾಯ್ ಅಂಕಲ್. ಮಕ್ಕಳೇ, ನೀವು ಕೂಡ ಅಪ್ಪ ಅಮ್ಮನ ಜೊತೆ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಸುಮ್ನೆ ಆ ಕಡೆ ಈ ಕಡೆ ನೋಡ್ಬೇಡಿ. ಭಕ್ತಲ್ಲಿರೋರ್ಗೆ ಏಸಪ್ಪನ ಬಗ್ಗೆ ಹೇಳಿ. ಅಷ್ಟ್ ಮಾತ್ರ ಅಲ್ಲ, ಈ ತರ ಟ್ರ್ಯಾಕ್ಸ್ ಗಳನ್ನ ಕೊಟ್ಟು ನೀವು ಸೇವೆ ಮಾಡ್ಬೋದು. ಜೊತೆಗೆ ನಿಮ್ಗೆ ಈ ತರ ಟ್ರ್ಯಾಕ್ಸ್ ಬೇಕು, ಏನ್ ಮಾಡೋದು ಅಂತ ಕೇಳಿದ್ರೆ ನಮ್ ಜೀಸಸ್ ರಿಡೀಮ್ಸ್ ಆಫೀಸಿಗೆ ನೀವು ಫೋನ್ ಮಾಡಿ ಕೇಳ್ಬೋದು, ಲೆಟರ್ ಮೂಲಕ ಕೇಳ್ಬೋದು. ನಿಮ್ ಹತ್ತಿರ ಇರುವಂತ ಜೀಸಸ್ ರಿಡೀಮ್ಸ್ ಪ್ರಾರ್ಥನಾ ಕೇಂದ್ರಕ್ಕೆ ನೀವು ಹೋದ್ರೆ ಅಲ್ಲಿ ನಿಮ್ಗೆ ಟ್ರ್ಯಾಕ್ಸ್ ಕೇಳಿದ್ರೆ ಕೊಡ್ತಾರೆ. ಅದನ್ನ ನೀವು ಯಾವಾಗ್ಲೂ ನಿಮ್ಮ ಹತ್ರ ಇಟ್ಕೊಂಡಿರಿ. ನೀವು ಟ್ರಾವೆಲ್ ಮಾಡುವಾಗೆಲ್ಲ ಜೀಸಸ್ ಬಗ್ಗೆ ನೀವು ಶೇರ್ ಮಾಡ್ತಿರ್ಬೋದು. ಓಕೆ, ಇವಾಗ ನಾವು ಗ್ರೌಂಡ್ ಅಲ್ಲಿ ಜೀಸಸ್ ಬಗ್ಗೆ ಯಾವ ತರ ಶೇರ್ ಮಾಡೋದು ಅಂತ ನೋಡೋಣವಾ? ಆಟ ಆಡಿದ್ ಸಾಕು, ತುಂಬಾ ಟಯರ್ಡ್ ಆಗಿದೆ. ಇಲ್ಲೋಡ್ರೋ, ನಾನ್ ನಿಮ್ಗೊಂದು ಒಳ್ಳೆ ವಿಷಯನ ಹೇಳ. ಏನು? ಇಲ್ಲಿ ನೋಡಿದ್ರ ನನ್ ಕೈಲಿ ಕಲರ್ ಬುಕ್ ಇದೆ. ಅದ್ರಲ್ಲಿ ಏನು ಇಲ್ವಲ್ಲ? ಇದ್ರಲ್ಲಿ ಏನು ಇಲ್ಲದೆ ಇರ್ಬೋದು, ಆದ್ರೆ ಇದ್ರಲ್ಲಿ ತುಂಬಾ ವಿಷಯಗಳೆಲ್ಲ ಇದೆ. ಹೌದೇನೋ? ನಾನ್ ಹೇಳಾ? ನೋಡ್ದಾ, ಇದು ಗೋಲ್ಡ್ ಕಲರ್ ಯಾವ್ದನ್ನ ಸೂಚಿಸುತ್ತೆ ಗೊತ್ತಾ? ಪರಲೋಕನ ಸೂಚಿಸುತ್ತೆ ಕಣ. ಹೌದಾ? ಪರಲೋಕದಲ್ಲಿ ಸಂತೋಷ, ಸಮಾಧಾನ, ಉಲ್ಲಾಸ ಇರುತ್ತೆ. ಆ ಪರಲೋಕದಲ್ಲಿ ಜೀಸಸ್ ಇದ್ದಾರೆ ಕಣ. ಆ ಪರಲೋಕ ತುಂಬಾನೇ ಮಹಿಮೆಯಾದ, ಅಳಿವೆ ಇಲ್ಲದೆ ಇರುವಂತ ಒಂದ್ ಜೀವಿತ ಕಣ. ಆದ್ರೆ ಒಂದೇ ಒಂದ್ ವಿಷಯ, ಈ ಪರಲೋಕದೊಳಗಡೆ ಪಾಪ ಮಾತ್ರ ಹೋಗೋದಕ್ಕೆ ಆಗೋದಿಲ್ಲ. ಹೌದು, ಈ ಪಾಪಗಳು ಈ ತರ ಕಪ್ಪುಗಿದೆಯಲ್ಲ, ಈ ತರ ಪಾಪಗಳೆಲ್ಲ ಪರಲೋಕಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ನಾವು ಕಳ್ತನ ಮಾಡಿದ್ರೆ, ಸುಳ್ಳು ಹೇಳಿದ್ರೆ, ಕೆಟ್ಟ ಮಾತು ಮಾತಾಡಿದ್ರೆ ಇದೆಲ್ಲ ಪಾಪ ಕಣೋ. ಹೌದಾ? ಪಾಪ ಮಾಡಿದ್ರೆ ಈ ಸಂತೋಷವಾದ ಜೀವಿತವನ್ನ ಹೊಂದ್ಕೊಳ್ಳೋದಕ್ಕೆ ಆಗೋದಿಲ್ಲ ಕಣೋ. ಹೌದೇನೋ? ಹೌದು ಕಣೋ. ಆದ್ರೆ ನಾವೆಲ್ಲರೂ ಪಾಪ ಮಾಡ್ಬಿಟ್ಟು ಅಲ್ವಾ? ಆದ್ರೆ ನಮ್ಮನ್ನ ಪ್ರೀತಿಸುವಂತ ದೇವ್ರು ಯೇಸುವಾಗಿ ಈ ಲೋಕಕ್ಕೆ ಬಂದು ಅವ್ರ ರಕ್ತವನ್ನು ಸುರಿಸಿದ್ರು. ಅದೇ ಕೆಂಪಣ್ಣ, ರೆಡ್ ಕಲರ್ ಯೇಸುವಿನ ರಕ್ತವನ್ನು ಸೂಚಿಸುತ್ತದೆ. ಅವ್ರನ್ನ ನಾವು ನಂಬಿ ಜೀಸಸ್ ನನ್ನ ತಪ್ಪು ಪಾಪಗಳನ್ನೆಲ್ಲ ಕ್ಷಮಿಸಿ ಅಂತ ಹೇಳಿದ್ರೆ ಅವರು ಎಲ್ಲದನ್ನು ಕ್ಷಮಿಸ್ಬಿಡ್ತಾರೆ. ಅವ್ರ ರಕ್ತದಿಂದ ನಮ್ಮನ್ನ ತೊಳೆದು ನಮ್ಮನ್ನ ಪರಿಶುದ್ಧವಾಗಿ ಈ ತರ ಬೆಳ್ಳಗೆ ಮಾಡ್ಬಿಡ್ತಾರೋ. ನಿಜನೇನೋ? ಹೌದು ಕಣೋ. ನಾವು ಈ ತರ ಬೆಳ್ಳಗೆ ಪರಿಶುದ್ಧವಾಗಿ ಬದಲಾಗಿದ ತಕ್ಷಣ ಪರಲೋಕ ರಾಜ್ಯದೊಳಗೆ ನಾವು ಕೂಡ ಹೋಗ್ಬಹುದು. ಹೌದೇನೋ? ಹಾ ಹೌದು ಕಣೋ, ಹೌದು. ನೀನು ಜೀಸಸ್ ಹತ್ರ ಪ್ರೇಯರ್ ಮಾಡ್ತೀಯಾ? ಕಣೋ, ಪ್ರೇಯರ್ ಮಾಡ್ತೀವಿ. ಸರಿ, ಹಾಗಾದ್ರೆ ನಾವು ಬನ್ನಿ ಹೋಗಿ ಗ್ರೂಪ್ ಆಗಿ ಪ್ರೇಯರ್ ಮಾಡೋಣ. ಬನ್ನಿ ಹೋಗೋಣ. ಓಕೆ ಮಕ್ಕಳ, ನೀವು ಇವಾಗ ಜೀಸಸ್ ಬಗ್ಗೆ ಮತ್ತೊಬ್ಬರಿಗೆ ಹೇಗೆ ಶೇರ್ ಮಾಡೋದು ಅಂತ ನೋಡಿದ್ರಿ. ಫ್ರೆಂಡ್ಸ್ಗೆ ಯಾವ ತರ ಶೇರ್ ಮಾಡೋದು, ಟ್ರಾವೆಲ್ ನಲ್ಲಿ ಯಾವ ತರ ಶೇರ್ ಮಾಡೋದು. ಅಷ್ಟೇ ಅಲ್ಲ, ನಾವು ಗ್ರೌಂಡ್ ಅಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಈ ಕಲರಿಂಗ್ ಬುಕ್ ನ ಇಟ್ಕೊಂಡು ಯಾವ ತರ ಗಾಸ್ಪಲ್ ಶೇರ್ ಮಾಡೋದು ಅಂತ ನೋಡಿದ್ವಿ. ನೀವು ಜೀಸಸ್ ಬಗ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಅವರಿಗೆ ಪರಲೋಕ ಜೀವಿತವನ್ನು ಉಡುಗೊರೆಯಾಗಿ ಕೊಡಿರಿ. ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ. ಓಕೆ ಬಾಯ್. ಮಿಕ್ಕಿ, ನಾವು ಜೀಸಸ್ ಬಗ್ಗೆ ಬೇರೆಯವ್ರಿಗೆ ಹೇಗೆ ಹೇಳೋದು ಅಂತ ತಿಳ್ಕೊಂಡ್ವಿ ಮಿಕ್ಕಿ. ಇನ್ಮೇಲೆ ನಾನು ಎಲ್ಲಾರ ಹತ್ರನೂ ಜೀಸಸ್ ಬಗ್ಗೆ ಹೇಳ್ತೀನಿ ಮಿಕ್ಕಿ. ನಾನು ಎಲ್ಲರಿಗೂ ಜೀಸಸ್ ಬಗ್ಗೆ ಶೇರ್ ಮಾಡ್ತೀನಿ ಮಿಕ್ಕಿ. ಫ್ರೆಂಡ್ಸ್, ನೀವು ಕೂಡ ಜೀಸಸ್ ಬಗ್ಗೆ ಎಲ್ಲರಿಗೂ ಶೇರ್ ಮಾಡಿ. ಈಗ ನಾವು ದೇವರ ವಾಕ್ಯನ ಕೇಳೋಣವಾ? ಓಕೆ. ಹಲೋ ಫ್ರೆಂಡ್ಸ್, ಪ್ರೈಸ್ ದ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ಪ್ರೋಗ್ರಾಮ್ಸ್ನ ನೋಡ್ಕೊ ಬಂದ್ರಾ? ತುಂಬಾ ಪ್ರೋಗ್ರಾಮ್ಸ್ನ ನಿಮಗೆ ಕೊಟ್ಟಿದ್ರು ತಾನೆ? ನಿಮಗೆ ಮಿಕ್ಕಿ ಮತ್ತೆ ಇನ್ನು ಅನೇಕ ವಿಷಯಗಳನ್ನ ಹೇಳ್ಕೊಟ್ರಲ್ವಾ? ಎಕ್ಸಾಕ್ಟ್ಲಿ, ಶೇರಿಂಗ್ ಬಗ್ಗೆ ಹೇಳ್ಕೊಟ್ರು ತಾನೆ? ನಿಮ್ಗೆ ಶೇರಿಂಗ್ ಅಂದ್ರೆ ಏನ್ ಅನ್ಸುತ್ತೆ? ಎಲ್ಲ ಕೊಡ್ತಾ ಇರೋದು ಅದನ್ನ ಶೇರಿಂಗ್ ಅನ್ಕೋತೀರಾ? ಅದು ನಿಜಾನೇ. ಅದು ನಾವು ಯಾವ ಕಾರ್ಯನ ಶೇರಿಂಗ್ ಮಾಡ್ಕೋತೀವಿ? ಒಂದು ವಿಷಯ ನಮಗೆ ತುಂಬಾ ಇಷ್ಟ ಆಗಿದ್ರೆ ಅದನ್ನ ಕುರಿತು ನಾವು ಮತ್ತೊಬ್ಬರಿಗೆ ಶೇರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನೀವು ತುಂಬ ಮಾರ್ಕ್ಸ್ ತಗೊಂಡ್ರಿ, ಆಗ ನೀವೆಲ್ಲರಿಗೂ ಹೇಳ್ತೀರಲ್ಲ, ನಾನು ಫಸ್ಟ್ ರ್ಯಾಂಕ್ ತಗೊಂಡೆ, ಚೆನ್ನಾಗಿ ಮಾರ್ಕ್ಸ್ ತಗೊಂಡೆ ಅಂತ. ಇಲ್ಲ ನೀವೆಲ್ಲಾದ್ರೂ ಟೂರ್ಗೆ ಹೋಗಿ ಬಂದಿದ್ರೆ, ಹೊರಗಡೆ ಹೋಗಿ ಬಂದಿದ್ರೆ,
ಅದನ್ನು ಕುರಿತು ನೀವು ಶೇರ್ ಮಾಡ್ತೀರಲ್ವಾ? ನಾನು ಇಂತಹ ಸ್ಥಳಕ್ಕೆ ಹೋಗಿ ಬಂದೆ, ಅದನ್ನ ನೋಡಿದೆ, ಇದನ್ನ ತಗೊಂಡೆ, ಆ ರೀತಿ ಶೇರ್ ಮಾಡ್ತೀರಲ್ವಾ? ಅದು ಒಂದು ರೀತಿ ಶೇರಿಂಗ್. ಮತ್ತೊಂದು ಯಾವ ರೀತಿ ಶೇರ್ ಮಾಡ್ತೀರಾ? ಒಂದು ವಿಷಯ ನಿಮ್ಮ ಹತ್ರ ತುಂಬಾ ಇದ್ರು, ಒಂದು ವಿಷಯ ನಿಮಗೆ ಆದಷ್ಟು ಇದ್ದು ಇನ್ನೂ ಹೆಚ್ಚಾಗಿದ್ರೆ ಅದನ್ನ ಶೇರಿಂಗ್ ಅಂತ ಹೇಳ್ತೀರಿ. ಹಾಗೆ ತಾನೆ? ನೀವು ಇದ್ರ ಬಗ್ಗೆನೆ ನೀವು ಇದಕ್ಕೂ ಮೊದಲು ಪ್ರೋಗ್ರಾಮ್ ಅಲ್ಲಿ ನೋಡ್ಕೊ ಬಂದ್ರು, ಅದೇ ತಾನೆ? ಸರಿ, ನಾನಿವತ್ತು ನಿಮ್ಗೊಂದು ಇನ್ಸ್ಟೆಂಟ್ ಬಗ್ಗೆ ಹೇಳ್ತೀನಿ, ಸರಿನಾ? ನಾವು ಅದ್ರ ಬಗ್ಗೆ ಮೆಡಿಟೇಟ್ ಮಾಡಲಿದ್ದೇವೆ. ಬೈಬಲ್ ಅಲ್ಲಿ ಇದ್ದ ಒಂದು ಶೇರಿಂಗ್ ಬಗ್ಗೆ ಇಂದು ನಾವು ಮೆಡಿಟೇಟ್ ಮಾಡೋಣ, ಸರಿನಾ? ಅದು 2 ಅರಸುಗಳು 7ನೇ ಅಧ್ಯಾಯದಲ್ಲಿದೆ. ಈ ಇನ್ಸಿಡೆಂಟ್ ನಿಮ್ಮೆಲ್ಲರಿಗೂ ತಿಳಿದಿರುತ್ತೆ. ಅರಾಮ್ಯ ದೇಶದವರು ಇಸ್ರಾಯೇಲರನ್ನ ಮುತ್ತಿಗೆ ಹಾಕ್ತಾರೆ. ಇದರಿಂದ ಇಸ್ರಾಯೇಲರಿಂದ ಹೊರಗೆ ಹೋಗಿ ಏನನ್ನು ಕೊಂಡುಕೊಳ್ಳಲಾಗಲಿಲ್ಲ. ಆದ್ರಿಂದ ಆ ದೇಶದಲ್ಲಿ ಒಂದು ದೊಡ್ಡ ಬರಗಾಲ ಬಂದಿತ್ತು. ಅಂತ ಒಂದು ಬರಗಾಲ ಬಂದಾಗ ಏನಾಗುತ್ತೆ? ಯಾರಿಗೂ ತಿನ್ನೋದಿಕ್ಕೆ ಏನೂ ಇರಲ್ಲ, ಅದೇ ತಾನೆ? ಅಲ್ಲಿ 4 ಕುಷ್ಠರೋಗಿಗಳು ಇದ್ದರಂತೆ. ಕುಷ್ಠರೋಗಿಗಳಂದ್ರೆ ಏನ್ ಮಾಡ್ತಾರೆ? ಊರಲ್ಲಿ ಇಟ್ಕೊಳ್ಳಲ್ಲ ತಾನೆ? ಊರಿನ ಹೊರಗೆ ಇದ್ರು. ಆಗ ಕುಷ್ಠರೋಗಿಗಳು ಮಾತಾಡ್ಕೋತಾರೆ, ನಾವಿಲ್ಲಿದ್ರೂ ಹಸಿವಲ್ಲಿ ನಾವು ಸತ್ತೋಗ್ಬಿಡ್ತೀವಿ, ಆದ್ರಿಂದ ಅರಮ್ಯರ ಹತ್ರ ಹೋಗಿ ಏನಾದ್ರೂ ತಿನ್ನಕ್ಕಿದ್ಯಾ ಅಂತ ಕೇಳೋಣ. ಅವ್ರು ಕೊಟ್ರೆ ಅದನ್ನ ತಗೊಂಡು ತಿನ್ನೋಣ, ಇಲ್ಲದಿದ್ದರೆ ಅವರು ಕೊಂದಾಕಿದ್ರೆ ಸತ್ತೋಗೋಣ ಅಂದ್ಕೊಂಡು ಅವರು ಅರಮ್ಯ ಸೈನ್ಯದ ಬಳಿಗೆ ಹೋಗ್ತಾರೆ. ಅದಕ್ಕೂ ಮೊದಲು ಏಸಪ್ಪ ಇಸ್ರಾಯೇಲ್ ಜನರಿಗಾಗಿ ಯುದ್ಧ ಮಾಡಿ ಅರಮ್ಯ ದೇಶದ ಸೈನ್ಯವೆಲ್ಲ ಚದರಿ ಹೋಗಿರುತ್ತೆ. ಈ 4 ಕುಷ್ಠರೋಗಿಗಳು ಅರಮ್ಯರು ಇದ್ದ ಡೇರೆಗಳನ್ನು ಹೋಗಿ ನೋಡ್ತಾರೆ. ಯಾರು ಇರೋದಿಲ್ಲ. ಆದ್ರೆ ಅರಮ್ಯರು ಇಟ್ಟಿದ್ದ ಎಲ್ಲ ಊಟದ ಪದಾರ್ಥಗಳು, ಡ್ರೆಸ್ಸು ಮತ್ತೆ ತುಂಬಾ ಚಿನ್ನ, ಹಣ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರಾ? ಅದನ್ನ ನೋಡ್ತಾವ್ರೆ. ಆಗ ಈ 4 ಕುಷ್ಠರೋಗಿಗಳು ಏನ್ ಮಾಡಿದ್ರಂದ್ರೆ ಎಲ್ಲ ಎತ್ತಿ ಇಟ್ಕೊಬಿಟ್ರು. ಆಹಾರ, ಹಣ, ಚಿನ್ನ, ಅವ್ರಿಗೆ ಬೇಕಾದಿದ್ದೆಲ್ಲವನ್ನು ಅವ್ರು ತೆಗೆದಿಟ್ಕೊಬಿಟ್ರು. ಅದು ಅಷ್ಟೇ ಅಲ್ದಿರ ಇನ್ನೂ ತುಂಬಾ ಇತ್ತು. ಕುಷ್ಠರೋಗಿಗಳು ಆಗ ಯೋಚನೆ ಮಾಡಿದ್ರು, ನಮ್ ಜನರಿಗೆ ಇದೆಲ್ಲ ಇಲ್ಲ, ನಮ್ಗೆ ಸಿಗ್ಬಿಡ್ತು ಪರವಾಗಿಲ್ಲ, ಆದ್ರೆ ನಮ್ ಜನರಿಗೆಲ್ಲ ಇಲ್ವಲ್ಲ. ಆಗ ಇದನ್ನೆಲ್ಲ ನಾವು ಅವರಿಗೆ ಶೇರ್ ಮಾಡೋಣ ಅನ್ಕೊಂಡು ಈ 4 ಕುಷ್ಠರೋಗಿಗಳು ಈ ದೊಡ್ಡ ವಿಷಯವನ್ನು ಎಲ್ಲ ಇಸ್ರಾಯೇಲರಿಗೂ ಶೇರ್ ಮಾಡ್ತಾರೆ. ಇಸ್ರಾಯೇಲರಿಗೆ ಶೇರ್ ಮಾಡಿದ ಕೂಡ್ಲೆ ಅವ್ರಿಗೆ ತಿನ್ನೋಕೆ ಊಟ, ಡ್ರೆಸ್ಸು ಎಲ್ಲವೂ ಅವರಿಗೆ ಸಿಕ್ಬಿಡ್ತಲ್ವಾ? ಸೊ ಈ 4 ಕುಷ್ಠರೋಗಿಗಳು ಅವರಿಗೆ ಶೇರ್ ಮಾಡಿದ್ದರಿಂದ ಆ ದೊಡ್ಡ ದೇಶಕ್ಕೆಲ್ಲ ಒಂದು ಹೆಲ್ಪ್ ಸಿಕ್ಕಿತು. ನಾನು ನಿಮ್ಗೊಂದು ವಾಕ್ಯನ ತೋರಿಸಲು ಇಷ್ಟಪಡ್ತೀನಿ. 2 ಅರಸುಗಳು 7ನೇ ಅಧ್ಯಾಯ 9ನೇ ವಾಕ್ಯ. ಅವರು, ಇದು ಶುಭವಾರ್ತೆಯ ದಿವಸವಾಗಿದೆ, ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ. ಬೆಳಗಾಗುವವರೆಗೆ ತಡೆಮಾಡಿದರೆ ಶಿಕ್ಷೆಗೆ ಪಾತ್ರರಾದೆವು. ಆದ್ದರಿಂದ ಹೋಗಿ ಅರಮನೆಯವರಿಗೆ ಈ ಸಂಗತಿಯನ್ನು ತಿಳಿಸೋಣ ಎಂದು ಮಾತಾಡಿಕೊಂಡು, ಇಲ್ಲಿ ನೀವು ನೋಡುವುದಾದರೆ ಶುಭವಾರ್ತೆ ಎನ್ನುವುದು ಇಲ್ಲಿ ಇಷ್ಟು ಥಿಂಗ್ಸ್ ಇದೆ, ಇಷ್ಟು ಡ್ರೆಸ್ ಇದೆ, ಎಲ್ಲವೂ ಇದೆ, ನಮ್ಮ ಜನರಿಗೆ ಬೇಕಾದದ್ದು ಎಲ್ಲವೂ ಇದೆ ಎನ್ನುವುದೇ ಶುಭವಾರ್ತೆಯು. ನೋಡಿರಿ, ಈ ಜಾಗದಲ್ಲಿ ನೀವು ಚೆನ್ನಾಗಿ ನೋಡಿದರೆ ಈ 4 ಕುಷ್ಠರೋಗಿಗಳು ಅವರಿಗೆ ಇರುವುದನ್ನು ಕೊಡಲಿಲ್ಲ, ಅವರಿಗೆ ತೆಗೆದುಕೊಂಡು ಅಧಿಕವಾಗಿದ್ದಿತು, ಎಕ್ಸೆಸ್ ಆಗಿದ್ದಿತು. ನಾನು ಮೊದಲೇ ಹೇಳಿದೆ ಅಲ್ಲ, ನಿಮಗೆ ಅಗತ್ಯವಾದದ್ದು ಇಟ್ಟುಕೊಂಡು ಎಕ್ಸ್ಟ್ರಾ ಇದ್ದರೆ ಕೊಡಬಹುದು ಎಂದು. ಅದೇ ರೀತಿಯೇ ಈ ಕುಷ್ಠರೋಗಿಗಳು ಮಾಡಿದರು. ನೋಡಿದ್ರ ಫ್ರೆಂಡ್ಸ್, ನಿಮ್ಮ ಬಳಿಯೂ ಅನೇಕ ಕಾರ್ಯಗಳು ಎಕ್ಸ್ಟ್ರಾ ಇರುತ್ತದೆ. ನಿಮಗೆ ಸಾಕಾದಷ್ಟು ಇದ್ದು ಇನ್ನೂ ಹೆಚ್ಚಾಗಿರುತ್ತದೆ. ಆಗ ನೀವು ಅದನ್ನು ಶೇರ್ ಮಾಡಬಹುದು, ಅದನ್ನು ವೇಸ್ಟ್ ಮಾಡಬಾರದು. ಇಲ್ಲಿ 4 ಜನರಿಗೆ ಬೇಕಾದದ್ದನ್ನು ಅವರು ತೆಗೆದುಕೊಂಡರು. ಅವರು ಉಳಿದಿರುವುದನ್ನು ಯಾರಿಗೂ ಶೇರ್ ಮಾಡದೆ, ಯಾರಿಗೂ ಹೇಳದೆ ಇದ್ದಿದ್ದರೆ ಅದು ವೇಸ್ಟ್ ಆಗುತ್ತಿತ್ತಲ್ಲವಾ? ನಿಮ್ಮ ಬಳಿಯೂ ಹೆಚ್ಚಾಗಿರುವುದನ್ನು ಶೇರ್ ಮಾಡಿದರೆ ಮತ್ತೊಬ್ಬರಿಗೆ ಅದು ಯೂಸ್ಫುಲ್ ಆಗಿರುತ್ತದೆ. ಶೇರ್ ಮಾಡದಿದ್ದರೆ ಅದು ವೇಸ್ಟ್ ಆಗುತ್ತದೆ. ನೀವು ಈ ಸೈಲೆಂಟ್ ಫಿಲಿಮ್ ಅನ್ನು ನೋಡಿದ್ದೀರಲ್ಲವಾ? ಊಟನ ಶೇರ್ ಮಾಡಿದ್ರೆ ಅದು ಯೂಸ್ಫುಲ್ ಆಗ್ತಿತ್ತು, ಆದ್ರೆ ಆ ಹುಡುಗಿ ಅದನ್ನ ಕಸದಲ್ಲಿ ಬಿಸಾಡಿದ್ಲು. ಅನೇಕರು ತಿನ್ನೋದಕ್ಕೂ ಇಲ್ಲದೆ ಇದ್ದಾರೆ. ನೀವು ಶೇರ್ ಮಾಡಿದರೆ ಅದು ಅವರಿಗೆ ಯೂಸ್ಫುಲ್ ಆಗಿರುತ್ತದಲ್ಲವಾ? ಮತ್ತೊಂದು ವಿಷಯನ ನೀವು ಗಮನಿಸಿದ್ರಾ? ಇದು ಶುಭವಾರ್ತೆಯ ದಿವಸವಾಗಿದೆ, ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ. ಶುಭವಾರ್ತೆ ಎಂದರೆ ನಿಮಗೆ ಒಂದು ಹೆಲ್ಪ್ ಬೇಕಾ? ಅಲ್ಲಿಗೆ ನೀವು ಹೋದ್ರಿ, ಅಲ್ಲಿ ಕಷ್ಟವಾ? ಆ ಡೇರೆಗೆ ಅವರು ಹೋದರು, ಅಲ್ಲಿ ಅವರಿಗೆ ಅವಶ್ಯಕವಾದದ್ದು ಸಿಕ್ಕಿತು, ಅದೇ ಒಂದು ಶುಭವಾರ್ತೆ. ಇದೇ ರೀತಿ ಒಂದು ಸಿಮಿಲರ್ ಆದ ಶುಭವಾರ್ತೆ ನಿಮ್ಮ ಬಳಿ ಇದೆ. ಏನು ಗೊತ್ತಾ? ಎಕ್ಸಾಕ್ಟ್ಲಿ, ಏಸಪ್ಪ ನಿಮ್ಮೊಂದಿಗೆ ಇದ್ದಾರೆ. ಏಸಪ್ಪ ಎಂಬ ಗುಡ್ ನ್ಯೂಸ್ ಅನ್ನು ನೀವು ಎಲ್ಲರಿಗೂ ಶೇರ್ ಮಾಡಬಹುದು. ಗೊತ್ತಿದೆಯಲ್ಲವಾ? ಏಸಪ್ಪ ನಿಮ್ಮೊಂದಿಗೆ ಇರೋದ್ರಿಂದ ನಿಮ್ಗೆ ಒಳ್ಳೆ ಫುಡ್, ಒಳ್ಳೆ ಪೇರೆಂಟ್ಸ್, ಒಳ್ಳೆ ಡ್ರೆಸ್ಸಸ್, ನಿಮಗೆ ಅವಶ್ಯಕತೆ ಇರೋದೆಲ್ಲ ಅವರು ಕೊಡುತ್ತಾರೆ. ಆದ್ರೆ ಇದೆಲ್ಲ ಇಲ್ದಿರ ಎಷ್ಟೋ ಜನರು ಇದ್ದಾರೆ. ಆದ್ರೆ ನೀವು ಏಸಪ್ಪ ಬಗ್ಗೆ ಅವರಿಗೆಲ್ಲ ಹೇಳಿದ್ರ, ನೀವು ಏಸಪ್ಪನ ಕುರಿತು ಅವರಿಗೆ ಶೇರ್ ಮಾಡಿದ್ರೆ
ಅವರಿಗೂ ಅದು ಹೆಲ್ಪ್ಫುಲ್ ಆಗಿರುತ್ತಲ್ಲ. ನಿಮಗೆ ಸಿಕ್ಕಿದ್ದೆಲ್ಲ ಅವರಿಗೂ ಸಿಕ್ಕುತ್ತದಲ್ಲವಾ? ಸ್ವಲ್ಪ ಯೋಚಿಸಿ ನೋಡಿರಿ. ನೀವು ಮಾತ್ರ ಸುಮ್ಮನಿರಬಹುದಾ? ನಿಮಗೆ ಏಸಪ್ಪ ಬಗ್ಗೆ ಗೊತ್ತಿದ್ದರೆ ನೀವು ಅವರಿಗೆ ಶೇರ್ ಮಾಡಬಹುದು ಅಲ್ಲವಾ? ಸರಿನಾ ಫ್ರೆಂಡ್ಸ್? ನಿಮಗೆ ಎಕ್ಸೆಸ್ ಆಗಿರೋದನ್ನ ನೀವು ಶೇರ್ ಮಾಡಬೇಕು. ಅದೇ ಸಮಯದಲ್ಲಿ ಇದನ್ನೆಲ್ಲ ಕೊಟ್ರಲ್ಲ ಏಸಪ್ಪ ನಿಮಗೆ, ಆತನನ್ನು ಕುರಿತು ನಿಮ್ಮ ಫ್ರೆಂಡ್ಸ್ಗೆ ನೀವು ಶೇರ್ ಮಾಡಬೇಕು. ಸರಿನಾ? ಸರಿ, ನಮಗೆ ಶೇರಿಂಗ್ ಬಗ್ಗೆ ಏಸಪ್ಪ ಚೆನ್ನಾಗಿ ಹೇಳ್ಕೊಟ್ರಲ್ವಾ? ನಾವಿಂದು ಏಸಪ್ಪನ ಕೇಳೋಣ. ನಾವು ಮತ್ತೊಬ್ಬರಿಗೆ ಏಸಪ್ಪನ ಕುರಿತು ಹೇಳ್ಬೇಕು. ಅದೇ ರೀತಿ ನಿಮ್ಮ ಬಳಿ ಇರೋದನ್ನ ಮತ್ತೊಬ್ಬರಿಗೆ ಶೇರ್ ಮಾಡೋಂಥ ಹೃದಯ ನಿಮಗೆ ಬೇಕಲ್ವಾ? ಅದಕ್ಕಾಗಿ ಏಸಪ್ಪನ ಕೇಳೋಣ. ಸರಿನಾ? ಎಲ್ಲ ಕಣ್ಮುಚ್ಚಿ ಪ್ರಾರ್ಥಿಸೋಣ. ನಾನು ಹೇಳೋದನ್ನ ನೀವು ರಿಪೀಟ್ ಮಾಡಿ. ಸರಿನಾ? ಎಲ್ಲ ಕಣ್ಮುಚ್ಚಿ. ಪ್ರೀತಿಯುಳ್ಳ ಏಸಪ್ಪ, ಇವತ್ತು ನಮಗೆ ಶೇರಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ನಮ್ಮ ಬಳಿ ಇರೋದನ್ನ ಮತ್ತೊಬ್ಬರಿಗೆ ಶೇರ್ ಮಾಡೋದಕ್ಕೆ ನಮಗೆ ಸಹಾಯ ಮಾಡಿ. ಅದು ಮಾತ್ರವಲ್ಲ, ಇದನ್ನೆಲ್ಲ ನಮಗೆ ನೀವು ಕೊಟ್ಟಿದ್ದೀರಲ್ಲ, ನಿಮ್ಮನ್ನು ಕುರಿತು ನಾವು ಮತ್ತೊಬ್ಬರಿಗೆ ಶೇರ್ ಮಾಡಬೇಕು. ಅದಕ್ಕೂ ನಮಗೆ ಸಹಾಯ ಮಾಡಿ. ನಾವು ಶೇರ್ ಮಾಡೋ ಹೃದಯವನ್ನು ನಮಗೆ ಕೊಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವವುಳ್ಳ ತಂದೆಯೇ, ಆಮೇನ್. ಫ್ರೆಂಡ್ಸ್, ಈ ವಾಕ್ಯವನ್ನು, ಈ ಮೆಸೇಜ್ನೆಲ್ಲ ಕೇಳ್ಬಿಟ್ಟು ಹಾಗೆ ಬಿಟ್ಬಿಡ್ಬಾರ್ದು. ಸರಿನಾ? ಕೇಳ್ಬಿಟ್ಟು ನಿಮ್ಮ ಬಳಿ ಇರೋದನ್ನ ಮತ್ತೊಬ್ಬರಿಗೆ ನೀವು ಶೇರ್ ಮಾಡಬೇಕು. ಸರಿನಾ? ಮರೆಯದೆ ಏಸಪ್ಪನ ಕುರಿತು ಮತ್ತೊಬ್ಬರಿಗೆ ಶೇರ್ ಮಾಡಬೇಕು. ಸರಿನಾ? ಸರಿ ಫ್ರೆಂಡ್ಸ್, ಮತ್ತೊಂದು ಪ್ರೋಗ್ರಾಮಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೀನಿ. ಅಂಟಿಲ್ ದೆನ್ ಇಟ್ಸ್ ಬಾಯ್ ಫ್ರಮ್ ಆಶ್ಲಿ. ಬಾಯ್. ಹೇ ರಿಯಾ, ಪ್ರೈಜಿ, ಮೆಸೇಜು ಚೆನ್ನಾಗಿತ್ತಾ? ಹೌದು ಮಿಕ್ಕಿ. ಫ್ರೆಂಡ್ಸ್, ಇವತ್ತು ಜಾಲಿ ಟೈಮಲ್ಲಿ ಶೇರಿಂಗ್ ಅನ್ನೋ ಶೀರ್ಷಿಕೆಯಲ್ಲಿ ನಾವು ತುಂಬಾ ವಿಷಯಗಳನ್ನ ತಿಳ್ಕೊಂಡ್ವಿ. ನಾವು ಮತ್ತೊಬ್ಬರಿಗೆ ಬಟ್ಟೆಗಳನ್ನ, ಆಹಾರವನ್ನ ಶೇರ್ ಮಾಡುವವರಾಗಿರ್ಬೇಕು. ಅಷ್ಟೇ ಅಲ್ಲ, ನಮ್ಮ ಜೀಸಸ್ ಬಗ್ಗೆ ಶೇರ್ ಮಾಡುವವರಾಗಿರ್ಬೇಕು ಅಂತ ನಾವು ಕಲ್ತ್ಕೊಂಡ್ವಿ. ಫ್ರೆಂಡ್ಸ್, ನೀವು ಕೂಡ ಮತ್ತೊಬ್ಬರಿಗೆ ಶೇರ್ ಮಾಡಿ, ಜೀಸಸ್ ಬಗ್ಗೆನೂ ಶೇರ್ ಮಾಡಿ. ಕರ್ತನು ನಿಮ್ಮನ್ನ ಆಶೀರ್ವದಿಸುತ್ತಾನೆ. ಬಾಯ್. ಜಾಲಿ ಟೈಮ್ ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.